ನೀವು ನಿಮ್ಮ ಸ್ವಂತ ಜಮೀನಿನ ಒಂದು ದಾಖಲೆಗಳನ್ನು ನಿಮ್ಮ ಹೆಸರಿಗೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ರೀತಿಯಾಗಿ ಸುಮಾರು 9 ನೆಗ್ಗಿನ ಮುಳ್ಳನ್ನು ನೀವು ತೆಗೆದುಕೊಳ್ಳಬೇಕಾಗ್ತದೆ ವೀಕ್ಷಕರೇ. ಅಥವಾ ಜಮೀನು ನಿಮ್ಮದು ಉಳುಮೆ ಮಾಡ್ತಾರೋ ನೀವು ಲಾಭ ತಿಂತವರು ಬೇರೆಯವರಾಗಿರ್ಬೋದು, ಅಥವಾ ನಿಮ್ಮ ಜಮೀನನ್ನೇ ನಿಮಗೆ ಸಿಗದೇ ಇರೋ ರೀತಿಯಲ್ಲಿ ದಾಖಲಾತಿಗಳನ್ನು ತಿರುಚಿ ನಿಮ್ಮ ಜಮೀನಿಗೆ ನೀವು ಕಾಲಿಡದೇ ಇರೋ ಥರ ಆಗಿರಬಹುದು. ಅಥವಾ ನಿಮ್ಮ ತಾತ ಮುತ್ತಾತನ ಕಾಲದ ಆಸ್ತಿ ಪಾಸ್ತಿ ಆ ದಾಖಲಾತಿಗಳು ಬೇರೆಯವ್ರ ಹೆಸರಲ್ಲಿದ್ದು ನಿಮಗೆ ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಮಾಡಿಕೊಡ್ತಾ ಇಲ್ಲ. ಎಷ್ಟೋ ಜನಗಳಿಗೆ ಬರೀ ಅಂಗೈಯಷ್ಟು ಕೂಡ ಜಾಗ ಇರೋದಿಲ್ಲ. ಎಷ್ಟೋ ಕಷ್ಟಪಟ್ಟು ಶ್ರಮಪಟ್ಟು ಅದನ್ನು ಪಡ್ಕೋಬೇಕು ಅಂತ ಇಡೀ ಜೀವನವನ್ನೇ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಎಲ್ಲವೂ ಇದ್ದು ಏನೂ ಸಹ ಪಡ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನೋವನ್ನು ಅನುಭವಿಸ್ತಾ ಇರ್ತಕ್ಕಂತಹ ಒಂದು ವರ್ಗಕ್ಕೆ ಈ ಒಂದು ಅದ್ಭುತ ಪರಿಹಾರವನ್ನು ನಾನು ಹೇಳ್ತಾ ಇದ್ದೀನಿ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಸಾಮಾನ್ಯವಾಗಿ ಇವತ್ತಿನ ದಿನ ನಾವು ಬಹಳ ಕಸ್ಟಮರ್ಗಳ ಒಂದು ಭಕ್ತರ ಒಂದು ಅಭಿಪ್ರಾಯದ ಮೇರೆಗೆ ಈ ಒಂದು ಅದ್ಭುತವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಮಾಹಿತಿ ಅಂತಂದರೆ, ಇವತ್ತು ನಮ್ಮ ಜಾಗ ಇದೆ, ಜಮೀನಿದೆ, ಆ ಜಮೀನಿಗೆ ದಾರಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು. ಹಾಗೆ ಎರಡನೇದಾಗಿ ಸುಮ್ಮನೆ ವ್ಯರ್ಥ ಒತ್ತುವರಿ ಮಾಡ್ತಾ ಇದ್ದಾರೆ ನಮ್ಮ ಜಮೀನನ್ನು. ನಮ್ಮ ಜಮೀನಿರೋದು ಒಂದು ಎಕರೆ, ಆಲ್ರೆಡಿ ಅದರಲ್ಲಿ 4-5 ಕುಂಟೆ ಒತ್ತುವರಿ ಆಗಿಬಿಟ್ಟಿದೆ ಅನ್ನುವಂಥದ್ದು. ಮತ್ತು ಎರಡನೇದಾಗಿ ಏನಾಗ್ತಾ ಇರ್ತದೆ, ನಮ್ಮ ಜಮೀನಿಗೆ ಸುಮ್ಮನೆ ವ್ಯರ್ಥ ತೊಂದರೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಬೆಳೆದಂತಹ ಬೆಳೆ ಆಗಿರ್ಬೋದು, ಅಥವಾ ನಾವು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದಂತಹ ಒಂದು ವ್ಯವಸ್ಥೆಗೆ ಬೆಲೆ ಸಿಗದೆ ಇರುವಂಥದ್ದಾಗಿರ್ಬೋದು, ಅಥವಾ ಜಮೀನು ನಿಮ್ಮದು ಉಳುಮೆ ಮಾಡ್ತಾರೋ ನೀವು ಲಾಭ ತಿಂತವರು ಬೇರೆಯವರಾಗಿರ್ಬೋದು, ಅಥವಾ ನಿಮ್ಮ ಜಮೀನನ್ನೇ ನಿಮಗೆ ಸಿಗದೇ ಇರೋ ರೀತಿಯಲ್ಲಿ ದಾಖಲಾತಿಗಳನ್ನು ತಿರುಚಿ ನಿಮ್ಮ ಜಮೀನಿಗೆ ನೀವು ಕಾಲಿಡದೇ ಇರೋ ಥರ ಆಗಿರಬಹುದು. ಈ ಒಂದು ವ್ಯವಸ್ಥೆಗಳು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂತಹ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂತಹ ಪರಿಹಾರವನ್ನು ತೆಗೆದುಕೊಂಡು ಇದಕ್ಕಾಗುವಂತಹ ಸಮಸ್ಯೆಗಳ ಬಗ್ಗೆ ವಿವರಣೆಯನ್ನು ಕೊಡಬೇಕಂತಕ್ಕಂತಹ ಒಂದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ ವೀಕ್ಷಕರೇ. ಹಾಗಾಗಿ ಯಾರೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೋಬೇಕು. ಇದರಿಂದ ಬಹಳ ನಿಮಗೆ ಪ್ರಯೋಜನ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ವೀಕ್ಷಕರೇ. ನೋಡಿ, ಮೊದಲನೇದಾಗಿ ಇವತ್ತು ಜಮೀನಿದೆ, ಆ ಜಮೀನನ್ನು ಉಳುಮೆ ಮಾಡಿ ತಿನ್ನಬೇಕು, ಅದರಿಂದ ಆದಾಯ ಮಾಡ್ಕೋಬೇಕು ಅಂದರೆ ಆಗ್ತಾ ಇರಲ್ಲ. ಯಾಕಂದರೆ ಕೆಲವು ಕುಟುಂಬ ವರ್ಗಗಳಲ್ಲಿ ಕೆಲವು ವ್ಯಾಜ್ಯಗಳಿಂದಾಗಿ ಅವರೂ ತಿನ್ನಂಗಿಲ್ಲ, ನೀವು ಸಹ ತಿನ್ನದೇ ಇರುವ ರೀತಿಯಲ್ಲಿ ಕಾನೂನು ಮೆಟ್ಲನ್ನು ಹೇರ್ಬಿಟ್ಟು ಅದಕ್ಕೆ ಸ್ಟೇಯನ್ನು ತಂದು ನೀವು ತಿನ್ನೋಕ್ಕಾಗಲ್ಲ, ಅವರು ತಿನ್ನಂಗಿಲ್ಲ, ಆ ರೀತಿ ಜಮೀನಿದ್ದು ಜಮೀನೊಳಗೆ ಹೋಗೋಕ್ಕಾಗದೇ ಇರೋ ಥರ ಪರಿಸ್ಥಿತಿಗಳನ್ನು ಕ್ರಿಯೇಟ್ ಮಾಡಿರ್ತಾರೆ. ಹೀಗಾಗಿ ಎಷ್ಟೋ ಜನಗಳು ಬಹಳ ನೊಂದಿರ್ತಕ್ಕಂಥದ್ದು, ಆಸ್ತಿ ಇದೆ, ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅನ್ನುವಂಥ ವ್ಯವಸ್ಥೆ. ಸೊ ಮತ್ತು ಕೆಲವರ ಒಂದು ವ್ಯವಸ್ಥೆ ಏನಂತಂದರೆ, ನಮ್ಮ ಜಮೀನಿಗೆ ಹೋಗೋದಕ್ಕೆ ನಮ್ಮ ಅಕ್ಕಪಕ್ಕ ಅಥವಾ ಮುಂದ್ಗಡೆ ಇರ್ತಕ್ಕಂತಹ ಜಮೀನವನು ದಾರಿ ಕೊಡ್ತಾ ಇಲ್ಲ. ಅವನು ದಾರಿ ಕೊಡಲಿಲ್ಲ ಅಂದರೆ ನನ್ನ ಜಮೀನಿಗೆ ಹೋಗಲಿಕ್ಕೆ 3 ಮೈಲಿ ಸುತ್ತಿ ಹೋಗಬೇಕು. ಇದು 10 ನಿಮಿಷದಲ್ಲಿ ಹೋಗೋ ದಾರಿಗೆ 3 ಮೈಲಿ ತಿರುಗಿ ನಾವು ಹೋಗುವಂತಹ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಹೀಗಾಗಿ ನಾವು ಪ್ರಾಪರ್ ಆದ ಸಮಯದಲ್ಲಿ ಪ್ರಾಪರಾಗಿ ನಮ್ಮ ಜಮೀನಲ್ಲಿ ಒಂದು ಒಳ್ಳೆ ಬೆಳೆಯನ್ನು ತೆಗೆಯೋಕ್ಕಾಗ್ತಾ ಇಲ್ಲ. ಮತ್ತು ಪದೇ ಪದೇ ನಮ್ಮ ಜಮೀನಿಗೆ ನಮ್ಮ ಕುಟುಂಬದವರು ಬಂದು ಕಿರಿಕಿರಿ ಮಾಡ್ತಾ ಇರ್ತಾರೆ, ಜಮೀನು ಕೊಡು, ಜಮೀನು ನನಗೆ ಬೇಕು. ಅಕ್ಕಪಕ್ಕದವರು ನನಗೆ ನಿನ್ನ ಜಮೀನು ಬೇಕು ಅಂತ ದೌರ್ಜನ್ಯ ಮಾಡೋದು, ಅಥವಾ ಅಕ್ಕಪಕ್ಕದವರು ನಿಮ್ಮ ಜಮೀನಿಗೆ ಏನು ಬೆಳೆದೇ ಇರೋ ಥರ ನಿಮ್ಮ ಜಮೀನು ನೀವೇ ಮಾರಿಬಿಡಬೇಕು ಜಿಗುಪ್ಸೆ ಬಂದು ಆ ಥರ ನಮ್ಮ ಜಮೀನಿಗೆ ತಂದು ಏನೇನೋ ಹಾಕ್ತಾ ಇದ್ದಾರೆ, ವಾಮಾಚಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಹಜವಾಗಿ. ಆಮೇಲೆ ಕೆಲವು ದುರಾಸೆ ವ್ಯಕ್ತಿತ್ವದವರು, ಅವ್ರದ್ದೇ ಬೇಕಾದಷ್ಟು ಇರ್ತದೆ ಜಮೀನು, ಬಟ್ ಆದರೂ ಕೂಡ ಬಂದು ಒತ್ತುವರಿಯನ್ನು ಮಾಡ್ತಾ ಇರ್ತಾರೆ, ಸುಮ್ಮನೆ ಒತ್ತುವರಿಯನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಹಾಕಿರ್ತಕ್ಕಂತಹ ಒಡ್ಡುಗಳನ್ನು ನಾಶ ಮಾಡುವಂಥದ್ದು, ನಿಮಗೆ ಬೇಕು ಬೇಕು ಅಂತಲೇ ತೊಂದರೆಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು.
ಇಂತಹ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ನೀವೇನು ಮಾಡೋಕ್ಕಾಗ್ತಾ ಇರಲ್ಲ. ಅವ್ರಿಗೆ ಒಂದು ಕಾನೂನು ಮುಖೇನೂ ಹೋಗುವಷ್ಟು ನಿಮಗೆ ತಾಳ್ಮೆ ಇಲ್ಲ, ಅವ್ರಿಗೆ ಹೇಳಿದ್ದವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಬರೀ ನಿಮಗೆ ತೊಂದರೆಗಳನ್ನೇ ಕೊಡ್ತಾ ಇದ್ದಾರೆ. ಇವತ್ತು ಹೇಗಂದರೆ ಅವರು ನಿಮಗೆ ಅಕ್ಕಪಕ್ಕದಲ್ಲಿ ಬಂಧು ವರ್ಗದವರೇ ಆಗಿರ್ತಾರೆ ಅಥವಾ ಯಾರೋ ದೂರದವ್ರು ಆಗಿರ್ತಾರೆ, ಯಾರಾದರೂ ಆಗಿದ್ದರೂ ಕೂಡ ಹೇಳುವಂಥ ಮಾತನ್ನು ಕೇಳ್ತಾ ಇಲ್ಲ, ನಿಮಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವು ನಿಮ್ಮ ಸ್ವಂತ ಜಮೀನಿನ ಒಂದು ದಾಖಲೆಗಳನ್ನು ನಿಮ್ಮ ಹೆಸರಿಗೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ನಿಮ್ಮ ತಾತ ಮುತ್ತಾತನ ಕಾಲದ ಆಸ್ತಿ ಪಾಸ್ತಿ ಆ ದಾಖಲಾತಿಗಳು ಬೇರೆಯವ್ರ ಹೆಸರಲ್ಲಿದ್ದು ನಿಮಗೆ ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಮಾಡಿಕೊಡ್ತಾ ಇಲ್ಲ, ಬರೀ ತೊಂದರೆಗಳೇ ಆಗ್ತಾ ಇದೆ. ಜನರ ದೃಷ್ಟಿಯಲ್ಲಿ ನನ್ನ ಹತ್ರ 10 ಎಕರೆ 20 ಎಕರೆ ಜಮೀನಿದೆ ಅಂತ ಅಷ್ಟೇ ಗೊತ್ತಿರೋದು, ಆದರೆ ಅದರ ಸಂಪೂರ್ಣ ಫಲಗಳನ್ನು ನಾವು ಪಡೆಯೋಕ್ಕಾಗ್ತಾ ಇಲ್ಲ. ಬರೀ ಕಿರಿಕಿರಿ ಜಗಳ ಜಂಜಾಟ ಆಗ್ತಾ ಇದೆ, ನೆಮ್ಮದಿ ಇಲ್ಲದೆ ಇರುವಂಥ ಜೀವನ ಆಗಿಬಿಟ್ಟಿದೆ ಗುರುಗಳೇ ಅಂತ ಗೋಳಿಟ್ಟಿರ್ತಕ್ಕಂತಹ ಒಂದಷ್ಟು ಭಕ್ತರಿಗೋಸ್ಕರ ಈ ಒಂದು ವಿಶೇಷವಾದ ಪರಿಹಾರವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಬಹಳ ಸುಲಭವಾದಂತಹ ಒಂದು ಪರಿಹಾರ ಕ್ರಮ ಇದು. ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ವಿಶೇಷವಾದಂತಹ ಒಂದು ಶಕ್ತಿಶಾಲಿಯುತವಾದಂತಹ ಒಂದು ಮೂಲಿಕೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಒಂದು ಮುಳ್ಳಿನ ಆಕೃತಿಯಲ್ಲಿರೋದ್ರಿಂದ ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮಗೆ ಈ ಎಲ್ಲ ವ್ಯವಸ್ಥೆಗಳಿಂದ ತೊಂದರೆ ಕೊಟ್ಟವ್ರಿಗೆ ಅದು ಅವ್ರಿಗೆ ಚುಚ್ಚುತ್ತಾ ಇರ್ತದೆ. ಅಂದರೆ ಲೈಕ್ ನಾವು ಒಬ್ಬರಿಗೆ ಅನ್ನೆಸೆಸರಿ ತೊಂದರೆ ಕೊಡ್ತಾ ಇದ್ದೀವಿ, ನಾವು ಅನ್ನೆಸೆಸರಿ ಒಬ್ಬರಿಗೆ ಕೆಟ್ಟದ್ದು ಮಾಡ್ತಾ ಇದ್ದೀವಿ, ಅವರಲ್ಲಿ ಆ ಗಿಲ್ಟ್ ಫೀಲ್ ಆಗುತ್ತೆ, ಅವರಲ್ಲಿ ನಾವು ಮಾಡ್ತಾ ಇರೋದು ತಪ್ಪು ಅನ್ನುವಂತಹ ಭಾವನೆಗಳು ಸೃಷ್ಟಿಯಾಗ್ತದೆ. ಅವ್ರುಗಳು ಮತ್ತೆ ನಿಮ್ಮ ತಂಟೆಗೆ ಬರದೇ ಇರೋ ರೀತಿಯಲ್ಲಿ ಆಗುವಂತಹ ಒಂದು ಪರಿಹಾರ ಕ್ರಮ. ಹೌದಾ ಗುರುಗಳೇ? ಅಂತಹದ್ಯಾವುದು ಈ ಒಂದು ಕ್ರಮ, ನಾವೇ ಮಾಡ್ಕೊಳ್ಬೋದಾದಂತಹ ಕ್ರಮ. ದಯಮಾಡಿ ಈ ಒಂದು ಕ್ರಮವನ್ನು ಸೂಕ್ಷ್ಮವಾಗಿ ಅರ್ಥವಾಗುವ ರೀತಿಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ಒಂದು ಕ್ರಮವನ್ನು ನೀವು ನೀಟಾಗಿ ಮಾಡಿ, ಖಂಡಿತವಾಗಿ ನಿಮಗೆ ಜಯ ಲಾಭ ಒಳ್ಳೆಯದಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡಿ, ಹೆಣ್ಣು ಹೊಣ್ಣು ಮಣ್ಣು ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ ಋಣದಿಂದ ಬರುವಂಥದ್ದು. ಋಣಾನುಬಂಧ ಇದ್ದರಷ್ಟೇ ಇದನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುವಂಥದ್ದು. ಎಷ್ಟೋ ಜನಗಳಿಗೆ ಬರೀ ಅಂಗೈಯಷ್ಟು ಕೂಡ ಜಾಗ ಇರೋದಿಲ್ಲ, ಎಷ್ಟೋ ಕಷ್ಟಪಟ್ಟು ಶ್ರಮಪಟ್ಟು ಅದನ್ನು ಪಡ್ಕೋಬೇಕು ಅಂತ ಇಡೀ ಜೀವನವನ್ನೇ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಎಲ್ಲವೂ ಇದ್ದು ಏನೂ ಸಹ ಪಡ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನೋವನ್ನು ಅನುಭವಿಸ್ತಾ ಇರ್ತಕ್ಕಂತಹ ಒಂದು ವರ್ಗಕ್ಕೆ ಈ ಒಂದು ಅದ್ಭುತ ಪರಿಹಾರವನ್ನು ನಾನು ಹೇಳ್ತಾ ಇದ್ದೀನಿ. ಇದನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿ ಸಾಕು, ದೈವ ಒಳ್ಳೇದು ಮಾಡ್ತದೆ. ಏನಪ್ಪ ಅಂತಂದರೆ, ಬಹಳ ಸುಲಭವಾದಂತಹ ಒಂದು ತಂತ್ರ, ಬಹಳ ವಿಶೇಷವಾದಂಥದ್ದು. ಏನು ಮಾಡಬೇಕು, ಸುಮಾರು ಒಂದು 9 ನೆಗ್ಗಿನ ಮುಳ್ಳು. ನೋಡಿ, ಸಾಮಾನ್ಯವಾಗಿ ಈ ನೆಗ್ಗಿನ ಮುಳ್ಳು ಅಂತಕ್ಕಂಥದ್ದು ನಿಮಗೆ ಎಲ್ಲ ಕಡೆ ಸಿಗ್ತದೆ. ಅಂದರೆ ನೆಲದಲ್ಲಿ ಒಂದು ನೆಲ ಹಾಸಾಗಿ ಹರಡಿರ್ತದೆ, ಅದರ ಅಡಿಯಲ್ಲಿ ಮುಳ್ಳುಗಳಿರ್ತದೆ, ನೆಗ್ಗಿನ ಮುಳ್ಳು ಅಂತ ಹೇಳ್ತೀವಿ ಅದನ್ನು. ಸಾಮಾನ್ಯವಾಗಿ ಅದು ಬಹಳ ಅಂದರೆ ಬಹಳ ಗಟ್ಟಿಯಾಗಿರ್ತದೆ ಮುಳ್ಳು. ಆ ಮುಳ್ಳು ಕಾಲಿಗೆ ಚುಚ್ಚೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆದರೆ ಬಹಳ ನೋವು, ಬಹಳ ಹಿಂಸೆ. ನೋಡಿ, ನನ್ನ ಬಳಿ ಸಹ ಒಂದು ಮುಳ್ಳುಗಳು ಸಹ ಇದೆ, ನಿಮಗೆ ಕಾಣ್ಬೋದು ವಿಡಿಯೋದಲ್ಲಿ. ಅದು ನಿಮಗೆ ಮತ್ತೆ ಫೋಟೋವಿನ ಮೂಲಕ ನಾನು ಕಾರ್ಯಕ್ರಮದಲ್ಲಿ ನಾನು ತೋರಿಸ್ತೀನಿ. ಈ ರೀತಿಯಾಗಿ ಸುಮಾರು 9 ನೆಗ್ಗಿನ ಮುಳ್ಳನ್ನು ನೀವು ತೆಗೆದುಕೊಳ್ಳಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ 9 ನೆಗ್ಗಿನ ಮುಳ್ಳನ್ನು ತೆಗೆದುಕೊಂಡ ನಂತರ ಫಸ್ಟು ಇದನ್ನು ನೀವು ತೆಗೆದುಕೊಳ್ಳಬೇಕಾದಂಥದ್ದು ಶನಿವಾರದ ದಿನವೇ ಇದನ್ನು ನೀವು ತೆಗೆದುಕೊಳ್ಳಬೇಕಾಗ್ತದೆ ವೀಕ್ಷಕರೇ. ಶನಿವಾರದ ದಿನ ಇದನ್ನು ಸಂಪೂರ್ಣವಾಗಿ ತೆಗೆದುಕೊಂಡು 9 ನೆಗ್ಗಿನ ಮುಳ್ಳನ್ನು ಮಾತ್ರ ನೀವು ತೆಗೆದುಕೊಂಡು ಶುಚಿಯಾಗಿ ಇಟ್ಕೊಂಡು, ಇದರ ಜೊತೆಗೆ ಭುಜಪತ್ರಿ ಎಲೆ ಅಂಥೇಳಿ ಬರ್ತದೆ, ಭುಜಪತ್ರಿ ಎಲೆ. ಈ ಭುಜಪತ್ರಿ ಎಲೆಯಲ್ಲಿ ಆ 9 ನೆಗ್ಗಿನ ಮುಳ್ಳನ್ನು ಹಾಕುವ ಮುನ್ನ ಆ ಭುಜಪತ್ರಿ ಎಲೆಯ ಮೇಲೆ ಯಾರು ನಿಮಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾನೆ, ನಿಮ್ಮ ಅಕ್ಕಪಕ್ಕದ ಜಮೀನವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಥವಾ ಯಾರಾದರೂ ಓಕೆ, ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಯಾರೆಲ್ಲ ತೊಂದರೆಗಳು ಕೊಡ್ತಾ ಇದ್ದಾರೆ ಅವ್ರಗಳ ಹೆಸರುಗಳನ್ನು ಭುಜಪತ್ರೆಯಲ್ಲಿ ನೀವು ಸಂಪೂರ್ಣವಾಗಿ ಕೆಂಪು ಮಸಿಯಲ್ಲಿ, ಅಂದರೆ ರೆಡ್ ಇಂಕಲ್ಲಿ ನಿಮ್ಮ ಶತ್ರುವಿನ ಹೆಸರುಗಳನ್ನು ಬರಿಬೇಕು ವೀಕ್ಷಕರೇ. ಭುಜಪತ್ರಿಯಲ್ಲಿ ಸಂಪೂರ್ಣವಾಗಿ ಬರಿಬೇಕು. ಬರೆದ ನಂತರ ಈ 9 ನೆಗ್ಗಿನ ಮುಳ್ಳನ್ನು ಸಹ ನೀವು ಹಾಕಬೇಕಾದ್ರೆ
ಒಂದೊಂದು ನೆಗ್ಗಿನ ಮುಳ್ಳನ್ನು ಹಾಕಬೇಕಾದ್ರೂ ಕೂಡ ನಿಮ್ಮ ಕುಲದೈವವನ್ನು ನೆನೆಸ್ಕೊಂಡು ಆ ಒಂದು ಭುಜಪತ್ರೆಯಲ್ಲಿ ಆ 9 ನೆಗ್ಗಿನ ಮುಳ್ಳುಗಳನ್ನು ಸಹ ಅದರಲ್ಲಿ ಹಾಕೋಬೇಕು ವೀಕ್ಷಕರೇ. ಕುಲದೈವವನ್ನು ನೆನೆಸ್ಕೊಂಡು ಭಕ್ತಿಯಿಂದ ನೀವು ಇದನ್ನು ಹಾಕಬೇಕು. ಆಮೇಲೆ ಯಾವುದೇ ತಂತ್ರ ನೀವು ಒಂದು ತಿಳ್ಕೊಬಿಡಿ ವೀಕ್ಷಕರೇ, ಯಾವುದೇ ತಂತ್ರಗಳನ್ನು ನೀವು ಮಾಡಬೇಕಾದ್ರೂ ಕೂಡ ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡೇ ತಂತ್ರಗಳನ್ನು ಮಾಡಬೇಕಾಗ್ತದೆ ವೀಕ್ಷಕರೇ. ಅಥವಾ ಕುತ್ಕೊಂಡಾದರೂ ಓಕೆ, ನಿಂತ್ಕೊಂಡಾದರೂ ಓಕೆ, ಶ್ರದ್ಧಾಪೂರ್ವಕವಾಗಿ ದಕ್ಷಿಣಾಭಿಮುಖವಾಗಿ ಕುತ್ಕೊಂಡು ಮಾಡಿ. ಈ ಒಂದು ತಂತ್ರವನ್ನು ಸಂಪೂರ್ಣವಾಗಿ ಆ ಒಂದು ಭುಜಪತ್ರೆಯಲ್ಲಿ ಈ ಒಂದು 9 ನೆಗ್ಗಿನ ಮುಳ್ಳುಗಳನ್ನು ನೀವು ಹಾಕೊಂಡ ನಂತರ ಸಂಪೂರ್ಣವಾಗಿ ಅದನ್ನು ಒಂದು 3 ಎಳೆಯ ದಾರ ಅಂಥೇಳಿ ಸಿಗ್ತದೆ. 3 ಎಳೆಯ ದಾರ ಅಂಥೇಳಿ ನಿಮಗೆ ಈ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗ್ತದೆ ಸಹಜವಾಗಿ. ಆ ಒಂದು ದಾರದಿಂದ ಸುಮಾರು 9 ಸುತ್ತುಗಳನ್ನು ಅದನ್ನು ಕಂಪ್ಲೀಟ್ ಸುತ್ಕೋಬೇಕಾಗ್ತದೆ. ಅದನ್ನು ಕಂಪ್ಲೀಟಾಗಿ 9 ಸುತ್ತುಗಳನ್ನು ಸುತ್ತಕೊಂಡು ತದನಂತರ ಅದನ್ನು ನೀವು ಯಾರ ಜಮೀನುಗಳಿಂದಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಅಥವಾ ನಿಮ್ಮ ಜಮೀನಲ್ಲೇ ಸಮಸ್ಯೆಗಳಾಗ್ತಾ ಇದ್ದರೆ ಅದನ್ನು ಏನು ಮಾಡಬೇಕು, ಆ ಜಮೀನಿನ ಜಾಗದಲ್ಲಿ ಸಂಪೂರ್ಣವಾಗಿ ಭಸ್ಮ ಮಾಡಬೇಕು ವೀಕ್ಷಕರೇ. ಸಂಪೂರ್ಣವಾಗಿ ಸುಟ್ಟಾಕ್ಬಿಡ್ಬೇಕು. ಅದರ ಅವಶೇಷಗಳೇ ಇಲ್ಲದೇ ಇರೋ ಥರ ಸಂಪೂರ್ಣ ಸುಟ್ಟಾಕ್ಬಿಟ್ಟು ನಿಮ್ಮ ಜಮೀನು ತೊಂದರೆಗೊಳಗಾಗಿದ್ದರೆ ನಿಮ್ಮ ಜಮೀನಿಗೆ ಹಾಕಬೇಕು. ಸೊ ನಿಮ್ಮ ಜಮೀನು ಪಕ್ಕದವರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂದರೆ ಆ ಜಮೀನಿಗೆ ಆ ಭಸ್ಮಗಳನ್ನು ಹಾಕಬೇಕು. ಈ ಒಂದು ರೀತಿಯಲ್ಲಿ ನೀವು ಮಾಡಿದ್ರೆ ಸಾಕು, ನಿಮ್ಮ ಜಾಗ ಜಮೀನಿಗೆ ಇರತಕ್ಕಂತಹ ಈ ಕೆಲವೊಂದಷ್ಟು ತೊಂದರೆಗಳಿಲ್ಲ ಏನಿದೆ ಸಂಪೂರ್ಣ ನಾಶ ಆಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ತೊಂದರೆ ಕೊಡ್ತಾ ಇರೋವನಿಗೂ ಕೂಡ ಪಶ್ಚಾತ್ತಾಪ ಆಗ್ತದೆ, ಗಿಲ್ಟ್ ಫೀಲ್ ಆಗ್ತದೆ. ಅವನಿಗೆ ಆಗುವಂಥ ನಾನಾ ವಿಧದ ಒಂದು ತೊಂದರೆಗಳು ಅವನು ಇದರಿಂದನೇ ನಮಗಾಗ್ತಾ ಇದೆ ಅಂಥೇಳಿ ಅವನು ನಿಮಗೆ ಎಲ್ಲ ವಿಧದಲ್ಲೂ ದಾರಿ ಮಾಡಿಕೊಡ್ತಾನೆ. ನಿಮ್ಮ ಜಾಗ ಸಂಪೂರ್ಣ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಕೊಡ್ಬೋದು, ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನು ತೆಗಿಬೋದು, ದಾರಿ ಬೇಕಾದರೆ ದಾರಿ ಸಿಗ್ಬೋದು. ಯಾವ ವಿಧಾನದಲ್ಲೂ ಬೇಕಾದರೂ ನೀವು ಏನಂತ ಮಾಡ್ಕೊಂಡಿರ್ತೀರೋ ಅದು ನಿಮಗೆ ಸಿದ್ಧಿಯಾಗುವಂತಹ ಒಂದು ಅದ್ಭುತವಾದಂತಹ ತಂತ್ರ ಇದಾಗಿರ್ತದೆ ವೀಕ್ಷಕರೇ. ಇಷ್ಟೇ ಮಾಡ್ಕೊಳ್ಳಿ, ಬೇರೆ ಯಾವುದು ಸಹ ನೀವು ಗೋಚಲನ್ನು ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ತಂತ್ರ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋವನ್ನು ಪುನಃ ಕೇಳಿ ನೀವು ಕರೆಕ್ಟಾಗಿ ಒಂದು ವಿಧಾನದಲ್ಲಿ ಮಾಡಿ ವೀಕ್ಷಕರೇ. ಸೊ ಹಾಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ ಅವರುಗಳಿಗೆ ಈ ಒಂದು ಮಾಹಿತಿಯನ್ನು ತಲುಪುವ ರೀತಿಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ಥರದ ವೈಯಕ್ತಿಕ ಪ್ರಶ್ನೆಗಳನ್ನು ನಮ್ಮೊಟ್ಟಿಗೆ ಸಮಾಲೋಚನೆಯನ್ನು ಮಾಡ್ಕೋಬೇಕು ಅಂತಂದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ